ರಾಮಮಂದಿರದಲ್ಲಿ ಕೋಟಿ ಕೋಟಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಣಿಗೆ ಕಳ್ಳತನದ ಬಳಿಕ ರಾಮಮಂದಿರದಲ್ಲಿ ಶುದ್ಧೀಕರಣ ಕೆಲಸ ನಡೀತಾ ಇದೆ. 10 ದಿನಗಳ ಕಾಲ ಈ ಶುದ್ಧೀಕರಣ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ಮಂತ್ರ ಪಠಣ, ರುದ್ರಾಭಿಷೇಕ, ಹವನ, ವಿಶೇಷ ಆಚರಣೆಗಳು ಇಲ್ಲಿ ಶುರುವಾಗಿವೆ. ದೇವಾಲಯದ ಗರ್ಭಗುಡಿ, ಗೋಡೆಗಳು, ದೇವಾಲಯದ ಸಂಕೀರ್ಣ, ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ನಡೆಸಲಾಗುವಂಥ ವಿಶೇಷ ಆಚರಣೆ ಇದು. ಶುದ್ಧೀಕರಣ ಕಾರ್ಯದಲ್ಲಿ ಒಟ್ಟು 70 ವೈದಿಕ ಆಚಾರ್ಯರು ಭಾಗಿಯಾಗ್ತಾ ಇದ್ದಾರೆ. ಕಳ್ಳತನ, ಪ್ರಾಯಶ್ಚಿತ್ತ ಮತ್ತು ಕ್ಷಮೆ ಯಾಚಿಸುವುದಕ್ಕೆ ಈ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಟ್ರಸ್ಟ್ನ ಖಜಾಂಚಿ ಗೋವಿಂದ ದೇವಗಿರಿ ಸೂಚನೆಯ ಮೇರೆಗೆ ಈ ಶುದ್ಧೀಕರಣ ಪ್ರಕ್ರಿಯೆ ಶುರುವಾಗಿದೆ. ಬುಧವಾರದಿಂದ ಈ ಶುದ್ಧೀಕರಣ ವಿಧಿವಿಧಾನಗಳು ಆರಂಭವಾಗಿವೆ. ಜುಲೈ 20ಕ್ಕೆ ಮಧ್ಯಂತರ ವರದಿ ಬರಲಿದೆ. ರಾಮಮಂದಿರದ ದೇಣಿಗೆ ಕಳ್ಳತನ, ಹುಂಡಿ ಕಳ್ಳತನ, ಯಾವ ಥರ ವ್ಯವಹಾರಗಳು ಮಾಡಿದ್ರು, ಯಾವ ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಇಂಟಿರಮ್ ರಿಪೋರ್ಟ್, ಮಧ್ಯಂತರ ವರದಿ ಬರುತ್ತೆ. ಅವತ್ತಿಗೆ ರಾಮ ಮಂದಿರದ ಅಕ್ರಮಗಳ ತನಿಖೆ ಈಗ ಅಂತಿಮ ಹಂತವನ್ನು ತಲುಪಿದೆ. ಜುಲೈ 20ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ SIT ತನ್ನ ಮಧ್ಯಂತರ ವರದಿಯನ್ನು ಕೊಡುತ್ತೆ. ಅವತ್ತು ನ್ಯಾಯಾಲಯದ ಆದೇಶದ ಪ್ರಕಾರವಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಇದನ್ನು ಮುಚ್ಚಿದ ಲಕೋಟೆ ಒಳಗಡೆ ಒಪ್ಪಿಸಲಿದೆ. ಈ ವರದಿ ಆಧಾರದ ಮೇರೆಗೆ ರಾಮ ಮಂದಿರದಲ್ಲಿ ಭಾರೀ ಬದಲಾವಣೆಗಳು ಆಗಬಹುದು. ಆಡಳಿತ, ದೇಣಿಗೆ ಎಣಿಕೆ ವ್ಯವಸ್ಥೆಯಲ್ಲಿ ಭಾರೀ ಬದಲಾವಣೆಗಳಾಗುವಂಥ ಸಾಧ್ಯತೆ ಒಂದು ಕಡೆ ಇದೆ. ಅಂದರೆ ಈ ಶುದ್ಧೀಕರಣ, ಈ ಶಾಸ್ತ್ರ, ವೈದಿಕ ಮಂತ್ರ ಪಠಣ, ಪಾರಾಯಣ ಪ್ರಕ್ರಿಯೆಗಳು ಓಕೆ. ಆದರೆ ಯಾವೆಲ್ಲ ಖದೀಮರು ಈ ಥರ ಕದ್ದಿದ್ದಾರಲ್ಲ, ಅಂಥವ್ರನ್ನ ಶುದ್ಧೀಕರಣ ಹೇಗೆ ಮಾಡ್ತೀರಿ ನೀವು? ಯಾವ ಥರ ಮಾಡೋದು? ರಾಮ ಮಂದಿರದಲ್ಲಿ ಈ ಥರ ಬರೀ ಮಂತ್ರ ಹೇಳಿದರೆ ದೇವಸ್ಥಾನ ಯಾವತ್ತೂ ಶುದ್ಧಿಯಾಗೇ ಇರುತ್ತೆ ರೀ. ದೇವಸ್ಥಾನ ಮಲಿನವಾಗಿಲ್ವಲ್ಲ. ಇಲ್ಲಿ ಮಲಿನ ಆಗಿದ್ದು ಕಳ್ಳರ ಮನಸ್ಸುಗಳು. ಕಳ್ಳತನ ಆಗಿರೋದಲ್ಲಿ ಮಲಿನ ಏನು ಮಾಡಿಲ್ವಲ್ಲ ಯಾರೂ. ಕಸ ತಂದು ಸುರಿದಿಲ್ಲ. ಈ ಜನಗಳ ಮನಸ್ಸಿನೊಳಗಡೆ ಇಷ್ಟೊಂದು ಕಸ ಇದ್ದರೆ ಅದನ್ನು ಹೇಗೆ ನೀವು ಬಗೆಹರಿಸೋದು ಅಂತ. ಮನಸ್ಸಿನ ಒಳಗಡೆನೇ ಕಸ ಇದ್ದುಬಿಟ್ರೆ ಹೀಗೆ ಯಾವ ಥರ ಶುದ್ಧೀಕರಣ ಮಾಡ್ತೀರಿ ನೀವು? ಮನವರಿಯದ ಕಳ್ಳತನವಿಲ್ಲ. ವಚನಕಾರರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಮನವರಿಯದ ಕಳ್ಳತನ ಇಲ್ಲ ಅಂತ. ನಿನ್ನ ಮನಸ್ಸಿಗೆ ಗೊತ್ತಿಲ್ಲದಿರುವಂಥ ಕಳ್ಳತನ ಇಲ್ಲವಂತೆ. ಭಾಳ ಸರಳ. ಈ ಮನಸ್ಸಿನ ಈ ಕಳ್ಳತನಕ್ಕೆ, ಅದರ ಶುದ್ಧೀಕರಣಕ್ಕೆ ಯಾವ ಮಂತ್ರ ಇದೆ, ಯಾವ ಶುದ್ಧೀಕರಣ ಇದೆ, ಯಾವ ಪಠಣ ಇದೆ? ದೇವಸ್ಥಾನದಲ್ಲಿ ದೇವರಿದ್ದಾನೆ, ರಾಮ ಇದ್ದಾನೆ, ಸಾಲು ಸಾಲು ಕಂಬಗಳಿದೆ, ಪ್ರಾಂಗಣಗಳಿವೆ, ಗೋಪುರಗಳಿದೆ, ಗರ್ಭಗೃಹ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಪೂಜೆ ಇದೆ, ಹೂವಿದೆ, ಹೂವಿನ ಹಾರಗಳಿದೆ, ತೋರಣ ಇದೆ. ಮಂದಿರ ಇಲ್ಲಿ ಮಲಿನ ಆಗಿಲ್ಲ. ಈ ಮಂದಿರ ನಡೆಸಬೇಕು ಅಂತ ಇದ್ದು ನಡೆಸಿದ್ರಲ್ಲ, ಅವರ ಮನಸ್ಸುಗಳೇ ಮಲಿನ, ಕಲ್ಮಶ, ಒಂದು ರೀತಿಯಲ್ಲಿ ಕೊಳಕು, ಗಬ್ಬನ್ನು ಹಾರ್ತಾ ಇತ್ತಲ್ಲ ಅದು. ಇದಕ್ಕೇನು ಪಠಣ ಮಾಡ್ತೀರಿ ನಮಗೆ ಗೊತ್ತಿಲ್ಲ.